ನಾಳೆ ಬೆಳಿಗ್ಗೆ ಎದ್ದು ನೀವೇನಾದರೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಡಯಾಬಿಟಿಸ್ ಇದೆ ಅಂದರೆ ಡಾಕ್ಟರ್ ಏನು ಮಾಡ್ತಾರೆ, ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈ ಟ್ಯಾಬ್ಲೆಟ್ಸ್ಗಳನ್ನ ಕೆಲವೊಂದು ಕೆಮಿಕಲ್ ಕಾಂಪೌಂಡಿಂದ ಮಾಡಿರ್ತಾರೆ. ಈ ಕಾಂಪೌಂಡ್ಗಳು ನಮ್ಮ ದೇಹದೊಳಗೆ ಹೋಗಿ ಕೆಲಸ ಮಾಡ್ತವೆ. ಅದು ಯಾವ ರೀತಿ ಕೆಲಸ ಮಾಡ್ತವೆ ಅಂದರೆ, ನೀವೊಂದು ಶಾರ್ಟ್ ಗನ್ ಎಕ್ಸಾಂಪಲ್ ತಗೊಳ್ಬೋದು. ನೀವು ಯಾವ್ದಾದ್ರು ಒಂದು ಗುರಿ ಇಟ್ಟು ಒಂದು ಗನ್ ಕೊಟ್ಬಿಟ್ಟು ನಿಮಗೆ ಶೂಟ್ ಮಾಡಿ ಅಂದಾಗ ಏನಾಗುತ್ತೆ, ನೀವು ಒಂದೇ ಸರಿ ಆ ಗುರಿನ ತಲುಪಕ್ಕಾಗಲ್ಲ. ನೀವು ಅಲ್ಲೊಂದ್ಸಲ ಇಲ್ಲೊಂದ್ಸಲ ಹೊಡೆದ್ಬಿಟ್ಟು ಲಾಸ್ಟಲ್ಲಿ ಹೋಗಿ ಆ ಗುರಿ ತಲುಪ್ತೀರಾ. ಅದೇ ರೀತಿನೇ ಈ ಟ್ಯಾಬ್ಲೆಟ್ಗಳು ಕೆಲಸ ಮಾಡ್ತವೆ. ಇದು ಡೈರೆಕ್ಟ್ ಆಗಿ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಹೋಗಿ ಸಾಲ್ವ್ ಮಾಡ್ದಲೆ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಉಂಟಾಗ್ಬಿಡ್ತವೆ. ಇದನ್ನೇ ಸೈಡ್ ಎಫೆಕ್ಟ್ ಅಂತ ಕರೀತಾರೆ. ಬಟ್ ಇವತ್ತು ಮೆಡಿಕಲ್ ಸೈನ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ನಾವೇನಾದ್ರೂ ಪ್ರಾಬ್ಲಮ್ಗೆ ಶಾರ್ಟ್ ಗನ್ ನ ಯೂಸ್ ಮಾಡ್ದಲೆ ಸ್ನೈಪರ್ ನ ಯೂಸ್ ಮಾಡ್ಬೋದು. ಅಂದ್ರೆ ಎಲ್ಲಿ ರಿಯಲ್ ಪ್ರಾಬ್ಲಮ್ ಇದೆ ಅಲ್ಲಿಗೆ ಶೂಟ್ ಮಾಡ್ಬೋದು. ಇವು ಲ್ಯಾಬ್ ಅಲ್ಲಿ ಕೆಮಿಕಲ್ ಇಂದ ತಯಾರು ಮಾಡೋ ಯಾವುದೇ ರೀತಿ ಮೆಡಿಸಿನ್ಸ್ ಅಲ್ಲ. ಇವು ಬದುಕಿರೋ ರಿಯಲ್ ಸೆಲ್ಗಳು. ಇದ್ರೊಳಗಡೆ ರಿಯಲ್ ಪ್ರೋಟೀನ್ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇನ್ಸುಲಿನ್ ನಾವ್ ಯಾವ ರೀತಿ ದೇಹದೊಳಗೆ ಇಂಜೆಕ್ಟ್ ಮಾಡ್ಕೊಂತೀವಿ, ಅವಾಗ ಇನ್ಸುಲಿನ್ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ನಿಜವಾಗ್ಲೂ ಏನ್ ಪ್ರಾಬ್ಲಮ್ ಆಗಿರುತ್ತೋ ಆ ಪ್ರಾಬ್ಲಮಿಗೆ ಮಾತ್ರ ಸೊಲ್ಯೂಷನ್ ಹುಡುಕುತ್ತೆ, ಜೊತೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡಲ್ಲ. ಯಾಕಂದ್ರೆ ಈ ಇನ್ಸುಲಿನ್ ನಮ್ಮ ದೇಹದೊಳಗೆ ತಯಾರಾಗೋ 100% ಸೇಮ್ ಇನ್ಸುಲಿನ್ ಸ್ಟ್ರಕ್ಚರ್ ತರನೇ ಮಾಡಿರ್ತಾರೆ. ಇದನ್ನೇ ಬಯೋಲಾಜಿಕ್ಸ್ ಅಥವಾ ಬಯೋಸಿಮಿಲರ್ಸ್ ಅಂತಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿರೋ ಒಂದು ಕಂಪನಿ ಈ ಬಿಸ್ನೆಸ್ ಅಲ್ಲಿ ಎಂಟ್ರಿ ಕೊಟ್ಟಿದೆ. ಈ ಕಂಪನಿ ನಮ್ಮ ಇಂಡಿಯಾದಲ್ಲಿ ಸುಮಾರು 47 ವರ್ಷದಿಂದ ಇದೆ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 74,000 ಕೋಟಿ. ಈ ಕಂಪನಿ ಇವತ್ತು ಜಗತ್ತಿನಲ್ಲಿ 120ಕ್ಕಿಂತ ಜಾಸ್ತಿ ಕಂಟ್ರಿಗಳಿಗೆ ಸಪ್ಲೈ ಮಾಡುತ್ತೆ. ಮತ್ತೆ ಈ ಕಂಪನಿ ಹತ್ರ 1500 ಪೇಟೆಂಟ್ಗಳಿದಾವೆ. ಹಾಗಿದ್ರೆ ಯಾವ್ದು ಈ ಕಂಪನಿ? ಆ ಕಂಪ್ನಿ ಯಾವುದು ಅಂದ್ರೆ ಅದೇನೇ ಬಯೋಕಾನ್ ಯಾಕೆ ಇಷ್ಟೊಂದು ಟ್ರಾನ್ಸ್ಫರ್ಮ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ಈ ಟ್ರೆಡಿಷನಲ್ ಜನರಿಕ್ ಫಾರ್ಮಾ ಕಂಪನಿಗಳು ಯಾವ ರೀತಿ ಪತನ ಹೊಂದುತ್ತಿದ್ದಾವೆ ಅಂತ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ತುಂಬಾ ವರ್ಷಗಳಿಂದ ಇಂಡಿಯಾ ಮತ್ತೆ ಚೈನೀಸ್ ಕಂಪನಿಗಳು ಏನ್ ಮಾಡ್ತಾ ಇದ್ವು, API ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವು. API ಅಂದ್ರೆ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ ಅಂತ. ಅಂದ್ರೆ ನೀವು ಪ್ಯಾರಾಸಿಟಮಲ್ ತಗೊಂಡಿರ್ತೀರಲ್ವಾ, ಪ್ಯಾರಾಸಿಟಮಲ್ ಡೋಲೋ ಸೆಲ್ ಮಾಡಿದ್ರು ಪ್ಯಾರಾಸಿಟಮಲ್ ಅಂತಾರೆ, ಕ್ರೋಸಿನ್ ಸೆಲ್ ಮಾಡಿದ್ರು ಪ್ಯಾರಾಸಿಟಮಲ್ ಅಂತಾರೆ. ನೀವು ಸ್ಯಾರಡಾನ್ ನುಂಗ್ತಿರಲ್ಲ, ಸ್ಯಾರಡಾನ್ ಕೂಡ ಪ್ಯಾರಾಸಿಟಮಲ್ ಇರುತ್ತೆ. ಸ್ಯಾರಡಾನ್ ಪ್ಯಾರಾಸಿಟಮಲ್ಲೇ ಇರೋದು, ಅದನ್ನ ಜಾಸ್ತಿ ರೇಟಿಗೆ ಸೆಲ್ ಮಾಡ್ತಾರೆ. ಅಂದ್ರೆ ಪ್ಯಾರಾಸಿಟಮಲ್ ಅನ್ನೋದು ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್. ಇದ್ರ ಮೇಲ್ಗಡೆ ಬ್ರಾಂಡ್ ಮಾಡಿ ಸೆಲ್ ಮಾಡ್ತಿರ್ತಾರೆ. ಈ ತರ ಆಕ್ಟಿವ್ ಫಾರ್ಮಾನೇ API ಅಂತ ಕರೀತಾರೆ. ಈ ತರ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ನ ಕೆಲವೊಂದು ಕಂಪನಿಗಳು ಸೆಲ್ ಮಾಡ್ತಾರೆ, ಪೌಡರ್ ರೀತಿನಲ್ಲಿ ಸೆಲ್ ಮಾಡ್ತಾರೆ. ಅದನ್ನ ಇನ್ನೊಂದು ಕಂಪನಿ ತಗೊಂಡೋಗ್ಬಿಟ್ಟು ಟ್ಯಾಬ್ಲೆಟ್ ಆಗಿ ಪರಿವರ್ತಿಸುತ್ತೆ. ಅಂದ್ರೆ ಅದನ್ನ ಪೌಡರ್ ನ ನೀಟಾಗಿ ಟ್ಯಾಬ್ಲೆಟ್ ಆಗಿ ಕಟ್ ಮಾಡಿ ಅದನ್ನ ಇವ್ರು ಪ್ಯಾಕೇಜ್ ಮಾಡಿ ಡೋಲೋ ಕ್ರೋಸಿನ್ ಅಂತ ಸೆಲ್ ಮಾಡ್ತಾರೆ. ಇವ್ರು ಯಾರು ಕೂಡ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ. ಇವ್ರು ಜಸ್ಟ್ ಅದನ್ನ ಇನ್ನೊಬ್ಬರ ಹತ್ರ ತಗೊಂಡು ಇವ್ರು ಪ್ಯಾಕೇಜಿಂಗ್ ಮಾಡ್ತಾರೆ. ಈ ಮಾಡೆಲ್ ಎಷ್ಟು ಸಕ್ಸಸ್ ಆಗುತ್ತೆ ಅಂದ್ರೆ, ಈ ಸಕ್ಸಸ್ ಈ ಮಾಡೆಲ್ ನ ಕಿಲ್ ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು API ನ ನೀವು ತಯಾರು ಮಾಡೋದು ವೆರಿ ಈಸಿ. ಅದರಲ್ಲಿ ಸಿಂಗಲ್ ಮಾಲಿಕ್ಯೂಲ್ ಇರುತ್ತೆ. ಈ ಸಿಂಗಲ್ ಮಾಲಿಕ್ಯೂಲ್ ನ ನೀವು ಯಾವ್ದಾದ್ರು ಲ್ಯಾಬ್ ಅಲ್ಲಿ ಕೂಡ ನೀವು ಆರಾಮ್ಸೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಯಾಕಂದ್ರೆ ಇದು ಸಿಂಪಲ್ ಕೆಮಿಸ್ಟ್ರಿ, ಯಾರು ಬೇಕಿದ್ರು ಕಾಪಿ ಮಾಡಬಹುದು. ಒಂದ್ಸಲ ಏನಾದ್ರು ಪೇಟೆಂಟ್ ಎಕ್ಸ್ಪೈರಿ ಆದ್ರೆ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನ ಹೊರಗಡೆ ಬಿಡ್ತಾರೆ. ಇದರಿಂದ ಯಾರು ಬೇಕಿದ್ರು ತಗೊಂಡು ಇದನ್ನ ಕಾಪಿ ಮಾಡಬಹುದು. ಇದರಿಂದ ಏನಾಯ್ತು, ಚೈನಾ ಮತ್ತೆ ಇಂಡಿಯಾದಲ್ಲಿ ಎಲ್ಲಾ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವು. ಮಾರ್ಕೆಟ್ ಅಲ್ಲಿ ಫ್ಲಡ್ ಆಗ್ಬಿಡ್ತು API ಕಂಪನಿಗಳದ್ದು. ಅವಾಗ ಏನಾಗುತ್ತೆ, ಜಾಸ್ತಿ ಕಂಪನಿಗಳು ಉಟ್ಕೊಂಡ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆದ್ರೆ ಪ್ರೈಸ್ ಡ್ರಾಪ್ ಆಗೋಗುತ್ತೆ. ಇವಾಗ ಎಷ್ಟೋ API ಕಂಪನಿಗಳ ಮಾರ್ಜಿನ್ 10 to 12% ಇದೆ. ಅಂದ್ರೆ ಪ್ಯೂರ್ ಕಮಾಡಿಟಿ ಬಿಸ್ನೆಸ್ ಇದು. ಮತ್ತೆ API ತಯಾರು ಮಾಡ್ಬೇಕಾದ್ರೆ ತುಂಬಾ ರೆಗ್ಯುಲೇಟರಿ ಕಡೆನೂ ತಲೆ ಕೆಡಿಸ್ಕೊಬೇಕು. ಇತ್ಲಾಗ API ತಯಾರು ಮಾಡೋ ಕಂಪನಿಗಳು ರೆಗ್ಯುಲೇಟರಿದೆಲ್ಲ ತಲೆ ಕೆಡಿಸ್ಕೊಂಡು ರಿಸ್ಕ್ ತಗೊಂಡು API ಬಿಲ್ಡ್ ಮಾಡ್ತವೆ. ಯಾವುದೇ ರೀತಿ ತಲೆನೋವಿಲ್ದಲೆ ಈ ಫೈನಲ್ ಡೋಸ್ ಅಂತ ಕರೀತಾರೆ, ಫೈನಲ್ ಡೋಸ್ ಕಂಪನಿಗಳು. ಆ ಕಂಪನಿಗಳು ಏನ್ ಮಾಡ್ತವೆ, ಈ ರಾ ಮೆಟೀರಿಯಲ್ ನ ತಗೊಂಡು ಒಂದು ಮಾತ್ರೆ ಅಥವಾ ಟಾನಿಕ್ ಆಗಿ ತಯಾರು ಮಾಡ್ಬಿಟ್ಟು ಜನಗಳಿಗೆ ಮಾರ್ಕೆಟಿಂಗ್ ಮಾಡಿ ಸೆಲ್ ಮಾಡ್ತಾರೆ. ಅದಕ್ಕೆ ಬಯೋಕಾನ್ ಏನು ಯೋಚನೆ ಮಾಡುತ್ತೆ, ನಾವು ಈ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಕ್ಕಾಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಫಾರ್ವರ್ಡ್ ಇಂಟಿಗ್ರೇಷನ್ ಮಾಡ್ತಾರೆ. ಫಾರ್ವರ್ಡ್ ಇಂಟಿಗ್ರೇಷನ್ ಅಂದ್ರೆ ರಾ ಮೆಟೀರಿಯಲ್ ಇವರೇ ತಯಾರು ಮಾಡ್ತಾರೆ, ಅಂದ್ರೆ API ನ, ಮತ್ತೆ ಅದನ್ನ ಪ್ಯಾಕೇಜ್ ಮಾಡಿ ಸೆಲ್ ಕೂಡ ಇವರೇ ಮಾಡ್ತಾರೆ. ಅಂದ್ರೆ ಎಂಡ್ ಟು ಎಂಡ್ ಇವರೇ ಕಂಟ್ರೋಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಇನ್ವೆಸ್ಟ್ ಮಾಡೋದು ರಿಟರ್ನ್ಗೋಸ್ಕರ. ಯಾಕಂದ್ರೆ ಲೈಫು ಪ್ಲಾನ್ ಪ್ರಕಾರ ವರ್ಕ್ ಆಗಲ್ಲ. ಇದ್ದಕ್ಕಿದ್ದಂಗೆ ಸಡನ್ಲಿ ಯಾವುದೋ ಒಂದು ಫ್ಯಾಮಿಲಿ ಎಕ್ಸ್ಪೆನ್ಸ್ ಬಂದ್ಬಿಡುತ್ತೆ. ಇನ್ನು ಕೆಲವೊಂದು ಸಾರಿ ನಿಮ್ಗೆ ಏನೇನಕ್ಕೋ ದುಡ್ಡು ಬೇಕಾಗತ್ತೆ. ಈ ರೀಸನ್ಗೋಸ್ಕರನೇ ಲಿಕ್ವಿಡಿಟಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅದಕ್ಕೆ ನೀವು ಎಲ್ಲೇ ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ ನಿಮಗೆ ನೀವೇ ಕ್ವಶನ್ ಕೇಳ್ಕೊಬೇಕು, ಈ ದುಡ್ಡು ನನಗೆ ಸಡನ್ ಆಗಿ ಬೇಕಾದ್ರೆ ಸಿಗುತ್ತಾ ಅಂತ. ಇದಕ್ಕೆ ಬೆಟರ್ ಆಪ್ಷನ್ ಏನಂದ್ರೆ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರೋ ಬಾಂಡ್ಗಳು. ಈ ಸೆಬಿ ರೆಗ್ಯುಲೇಷನ್ ಚೇಂಜ್ ಆದ್ಮೇಲೆ ನಮ್ಮಂತ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಹೆಲ್ಪ್ ಆಗಲಿ ಅಂತ ಬಿಲ್ಡ್ ಮಾಡೋ ಪ್ಲಾಟ್ಫಾರ್ಮ್ ವಿಂಟ್ ವೆಲ್ತ್. ಯಾಕಂದ್ರೆ ಇಲ್ಲಿ ನೀವು 1000 ರೂಪಾಯಿಂದನೂ ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ರಿಟರ್ನ್ ಬಾಂಡ್ ಇಶ್ಯೂವರ್ ಮೇಲೆ ಮತ್ತೆ ರೇಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ BBB ಇಂದ A ರೇಟೆಡ್ ಬಾಂಡ್ಗಳು ಸಿಗ್ತವೆ. ಮತ್ತೆ ಈ ಎಲ್ಲಾ ಬಾಂಡ್ಗಳು ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರ್ತವೆ. ನಿಮ್ಗೆ ಬೇಕಾದ್ರೆ ನೀವು ಮೆಚುರಿಟಿಗಿನ್ನ ಮುಂಚೆನೆ ಸೆಲ್ ಮಾಡಿ ಎಕ್ಸಿಟ್ ಆಗ್ಬೋದು. ವಿಂಟ್ ವೆಲ್ತ್ ಎಲ್ಲಾ ಬಾಂಡ್ಗಳು ಕೂಡ ಎವ್ರಿ ಕ್ವಾರ್ಟರ್ ಆಡಿಟ್ ಮಾಡುತ್ತೆ.
ಮತ್ತೆ ಸ್ಟ್ರಿಕ್ಟ್ಲಿ ಡ್ಯೂ ಡಿಲಿಜೆನ್ಸ್ ನ ಕಂಡಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇವ್ರದ್ದು ಖುದ್ದು 2% ದುಡ್ಡು ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಮತ್ತೆ ನಿಮ್ದು ಎಲ್ಲ ರೀಪೇಮೆಂಟು ಮತ್ತೆ ಮೆಚುರಿಟೀಸ್ನ ಒಂದೇ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ನೀವೇನಾದರೂ ಈ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ನ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಬಯೋಕಾನು ಈ ಥರ ಸಿಂಪಲ್ ಕೆಮಿಸ್ಟ್ರಿ ಹಿಂದೆ ಹೋಗ್ತಾರೆ, ಅವರು ಕಂಪ್ಲೀಟ್ಲಿ ಕಾಂಪ್ಲೆಕ್ಸ್ ಕೆಮಿಸ್ಟ್ರಿ ಹಿಂದೆ ಹೋಗ್ತಾರೆ. ಕಾಂಪ್ಲೆಕ್ಸ್ ಕೆಮಿಸ್ಟ್ರಿ ಅಂದರೆ ಅದು ಬಯೋಲಾಜಿಕ್ಸ್ ಅಂತ. ಈ ಬಯೋಲಾಜಿಕ್ಸು ಸಿಂಪಲ್ ಆಗಿ API ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ. ಇದನ್ನ ಕಂಪ್ಲೀಟ್ಲಿ ಲಿವಿಂಗ್ ಆರ್ಗಾನಿಸಮ್ನ ಗ್ರೋ ಮಾಡ್ದಂಗೆ ಮಾಡಬೇಕು. ಇದಕ್ಕೆ ₹1,00,00,000 ಸ್ಟೆರಿಲೈಸ್ಡ್ ಫೆಸಿಲಿಟೀಸ್ಗಳು ಬೇಕು, ಮತ್ತೆ ಹೈ ಟ್ಯಾಲೆಂಟ್ ಆಗಿರೋ R&D ಟೀಮ್ ಬೇಕು, ಮತ್ತೆ ಇದಕ್ಕೆ ವರ್ಷಗಟ್ಟಲೆ ಕ್ಲಿನಿಕಲಿ ಟ್ರಯಲ್ ಮಾಡಬೇಕು, ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಹೈ ಎಂಟ್ರಿ ಬ್ಯಾರಿಯರ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಯಾರೋ ಒಬ್ಬ ಕಾಂಪಿಟೇಟರ್ ಬಂದ್ಬಿಟ್ಟು ಈಸಿಲಿ ಇವ್ರ ಬಿಸ್ನೆಸ್ಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಮತ್ತೆ ಈ ಬಯೋಲಾಜಿಕ್ಸ್ ಮತ್ತೆ ಬಯೋಸಿಮಿಲರ್ಸ್ ಅಂದ್ರೆ ಇನ್ನೊಂದ್ಸಲ ಏನು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಯಾವುದೋ ಒಂದು ಪೇಷಂಟ್ಗೆ ಕ್ಯಾನ್ಸರ್ ಬಂದಿರುತ್ತೆ. ಕ್ಯಾನ್ಸರ್ ಒಳಗೆ ಏನಾಗಿರುತ್ತೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಬಂದಿರುತ್ತೆ. ಅಂದ್ರೆ ನಮ್ಮ ಇಮ್ಯುನಿಟಿನೇ ಖುದ್ದು ನಮ್ಮ ಸೆಲ್ಸ್ನ ಕಿಲ್ ಮಾಡ್ತಾ ಇರುತ್ತೆ. ಇಮ್ಯುನಿಟಿ ಏನ್ ಅನ್ಕೊಂಡಿರುತ್ತೆ, ನಮ್ಮ ಸೆಲ್ಸ್ನೇ ಫಾರಿನ್ ಬಾಡಿ ಅನ್ಕೊಂಡ್ಬಿಡುತ್ತೆ. ಫಾರಿನ್ ಬಾಡಿ ಅಂದ್ರೆ ಹೊರಗಡೆಯಿಂದ ಬಂದಿರೋ ಯಾವುದೋ ವೈರಸ್ ಬ್ಯಾಕ್ಟೀರಿಯಾ ಅಂತ ನಮ್ಮ ಸೆಲ್ಸ್ನೇ ನಮ್ಮ ಇಮ್ಯುನಿಟಿ ಕೊಲ್ತಾ ಬರುತ್ತೆ. ಇದಕ್ಕೇನೆ ಕ್ಯಾನ್ಸರ್ ಬರುತ್ತೆ. ಇದನ್ನ ತಡೆಯೋಕ್ಕಾಗಲ್ಲ. ನಿಮ್ಮ ಇಮ್ಯುನಿಟಿಗೆ ಏನಂತ ಹೇಳ್ತೀರಾ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ, ಅದನ್ನ ತಡೆಯೋಕೆ ಆಗಲ್ಲ. ಅದಕ್ಕೆ ಬಯೋಸಿಮಿಲರ್ಸ್ ಏನ್ ಮಾಡ್ತವೆ, ನಮ್ಮ ಬಾಡಿನಲ್ಲಿ ಯಾವ ರೀತಿ ಸೆಲ್ಗಳಿದಾವಲ್ಲ ಅದೇ ರೀತಿ ಸೆಲ್ಗಳನ್ನ 3D ನಲ್ಲಿ ಇವರು ಬೆಳೆಸ್ತಾರೆ. ಸೇಮ್ ಅಂದ್ರೆ 3D ಮೀನ್ಸ್ ವಾಟ್, ನಿಮ್ಮ ಇಮ್ಯುನಿಟಿ ನೋಡಿದ್ರೆ ಏನ್ ಅನ್ಕೊಳುತ್ತೆ, ಇದನ್ನ ನಮ್ಮ ಬಾಡಿಯ ಪಾರ್ಟೇ ಅನ್ಕೊಳುತ್ತೆ. ಅವಾಗ ಅದಕ್ಕೆ ಅರ್ಥ ಆಗಿ ಸುಮ್ಮನಾಗುತ್ತೆ, ಫಾರಿನ್ ಬಾಡಿ ಅನ್ಕೊಳಲ್ಲ. ಇದರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಬಿಕಾಸ್ ನಿಮ್ಮ ಸ್ಟ್ರಕ್ಚರ್ ಅಲ್ಲಿ ಬಾಡಿನಲ್ಲಿ ಯಾವ್ಯಾವ ಸೆಲ್ಸ್ ಇದಾವೆ ಅದು ಹೆಂಗಿದಾವೆ ಅದೇ ರೀತಿನೇ ಬಯೋಸಿಮಿಲರ್ಸ್ ಮತ್ತೆ ಬಯೋಲಾಜಿಕ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂದ್ರೆ ಗ್ರೋ ಮಾಡ್ತಾರೆ. ಒಂದು ಫಂಗಸ್ ಈಸ್ಟ್ ಗ್ರೋ ಮಾಡ್ದಂಗೆ ಅದನ್ನು ಗ್ರೋ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇದರ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡಬಹುದು. ಮತ್ತೆ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆಲ್ಮೋಸ್ಟ್ ಹೊಸಬ್ರಿಗೆ ಇಂಪಾಸಿಬಲ್. ಇದು ಕೂಡ ನಾರ್ಮಲ್ API ತರ ಗ್ಲೋಬಲ್ ಕಂಪನಿಗಳು ಇದನ್ನ ಇನಿಷಿಯಲಿ ರಿಸರ್ಚ್ ಮಾಡಿ ಬಿಲ್ಡ್ ಮಾಡಿರ್ತಾರೆ. ಈ ತರ ರಿಸರ್ಚ್ ಮಾಡಿ ಬಿಲ್ಡ್ ಮಾಡಿರೋದ್ರಿಂದ ಇನಿಷಿಯಲಿ ಅವ್ರಿಗೆ ಪೇಟೆಂಟ್ ಇರುತ್ತೆ. 20 ವರ್ಷ 25 ವರ್ಷ ಪೇಟೆಂಟ್ ಇರುತ್ತೆ. ಈ ಪೇಟೆಂಟ್ ಇರೋ ಟೈಮ್ ಅಲ್ಲಿ ಅವರು ಇಷ್ಟ ಬಂದಿದ್ದ ರೇಟಿಗೆ ಅದನ್ನ ಸೆಲ್ ಮಾಡ್ಕೊಬಹುದು. ಬಿಕಾಸ್ ಅದನ್ನ ತಯಾರು ಮಾಡೋದೇ ಕಷ್ಟ ಇರೋದ್ರಿಂದ ಅವರು ಹೈ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತಾರೆ. ಇದು ನಾರ್ಮಲ್ ಜನಗಳಿಗೆ ಇದರಿಂದ ಟ್ರೀಟ್ಮೆಂಟ್ ಸಿಗದೇ ಇಲ್ಲ. ನೀವು ಕೇಳಿರ್ಬೋದು ಯಾವ್ದೋ ಒಂದು ಇಂಜೆಕ್ಷನ್ 15 ಲಕ್ಷ 20 ಲಕ್ಷ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಇದೇನೆ. ನಾರ್ಮಲ್ ಜನಗಳಿಗೆ ಟ್ರೀಟ್ಮೆಂಟ್ ಸಿಗದೇ ಇಲ್ಲ. ಏನಾಗುತ್ತೆ, ತುಂಬಾ ಜನ ಲೈಫ್ ನ ಕಳ್ಕೊಂಡ್ಬಿಡ್ತಾರೆ ಟ್ರೀಟ್ಮೆಂಟ್ ಸಿಗದಲ್ಲೇ. ಅದೇ ಇವಾಗ ಒಂದು ಸಲ ಪೇಟೆಂಟ್ ಏನಾದ್ರು ಎಕ್ಸ್ಪೈರಿ ಆದ್ರೆ ಅಂತ ಒಂದು ಕೆಮಿಸ್ಟ್ರಿನ ಬಯೋಕಾನು ಬಿಲ್ಡ್ ಮಾಡುತ್ತೆ. ಇದನ್ನೇ ಬಯೋಸಿಮಿಲರ್ಸ್ ಅಂತ ಕರೀತಾರೆ. ಸ್ಟಿಲ್ ಇದು ಎಲ್ಲರಿಗೂ ಸಿಗುತ್ತೆ, ಯಾವ ರೀತಿ ಬಿಲ್ಡ್ ಮಾಡಬಹುದು ಅನ್ನೋದೊಂದು ಕೆಮಿಸ್ಟ್ರಿ ಸಿಗುತ್ತೆ. ಆದ್ರೆ ಇದು ಬಿಲ್ಡ್ ಮಾಡೋದೇ ಕಷ್ಟ. ಯಾಕಂದ್ರೆ ಇದು ಯಾವ್ದೋ ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಸಾಲ್ವೆಂಟ್ ನ ಮಿಕ್ಸ್ ಮಾಡ್ಬಿಟ್ಟು ತಯಾರು ಮಾಡೋ ಯಾವ್ದೋ ಕೆಮಿಕಲ್ ಅಲ್ಲ. ಇದು ಲಿವಿಂಗ್ ಆರ್ಗಾನಿಸಮ್ ನ ಬೆಳೆಸಬೇಕು. ಲಿವಿಂಗ್ ಆರ್ಗಾನಿಸಮ್ ನ ಬೆಳೆಸೋದ್ರಿಂದ ಇದು ಎಲ್ಲರ ಕೈಯಲ್ಲೂ ಆಗಲ್ಲ. ಮತ್ತೆ ಏನಾಗುತ್ತೆ, ಒಂದ್ಸಲ ನಿಮ್ ಪೇಟೆಂಟ್ ಎಕ್ಸ್ಪೈರಿ ಆದಾಗ ಅದ್ರ ಪ್ರೈಸ್ ಆಟೋಮೆಟಿಕ್ಲಿ 80 to 90% ಫಾಲ್ ಆಗುತ್ತೆ. ಅಂದ್ರೆ ₹1,00,000 ಇರೋ ಐಟಮ್ ಆರಾಮ್ಸೆ 15,000 16,000 ಬರುತ್ತೆ. ಇದರಿಂದ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಅಫೋರ್ಡಬಲ್ ಆಗುತ್ತೆ. ಇದೇ ರೀತಿ ಬಿಸ್ನೆಸ್ ಅಲ್ಲೇ ಬಯೋಕಾನ್ ಇದೆ. 2024ರಿಂದ 2032 40 ಈ ತರ ಟೋಟಲ್ ಪೇಟೆಂಟ್ ಇರೋ ಬಯೋಲಾಜಿಕ್ಸ್ ಮತ್ತೆ ಬಯೋಸಿಮಿಲರ್ಸ್ ಎಕ್ಸ್ಪೈರಿ ಆಗ್ತಿದಾವೆ. ಇದರಿಂದ ಟೋಟಲ್ $260 ಬಿಲಿಯನ್ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 26 ಲಕ್ಷ ಕೋಟಿ ಎವ್ರಿ ಇಯರ್ 26 ಲಕ್ಷ ಕೋಟಿ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಇದನ್ನ ಬಯೋಕಾನು ಕ್ಯಾಪ್ಚರ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದೆ. ಮತ್ತೆ ನೀವು ಗಮನಿಸಿರ್ಬೋದು, 2020ರಿಂದ ಬಯೋಕಾನ್ ಶೇರು ಇಲ್ಲಿವರೆಗೂ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಅಂದ್ರೆ ಫ್ಲಾಟ್ ಆಗೇ ಇದೆ. 2020ರಲ್ಲಿ ಯಾವ ಪ್ರೈಸ್ ಇತ್ತೋ ಈಗಲೂ ಅದೇ ಪ್ರೈಸ್ ಅಲ್ಲಿ ಇದೆ. ಹಾಗಿದ್ರೆ ಇಷ್ಟೊಂದೆಲ್ಲ ಚೆನ್ನಾಗಿರೋ ಕಂಪ್ನಿ ಯಾಕೆ ಮೇಲ್ ಹೋಗ್ತಾ ಇಲ್ಲ? ಇದಕ್ಕೆ ಕಾರಣ ಬಂದು ಈ ಕಂಪ್ನಿ ತಗೊಂಡ ಒಂದು ಡಿಸಿಷನ್. ಅದು ಯಾವ ಡಿಸಿಷನ್ ಅಂತ ತಿಳ್ಕೊಳಕ್ಕೂ ಮುಂಚೆ ಈ ಫಾರ್ಮಾ ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಾರ್ಮಾ ಇಂಡಸ್ಟ್ರಿಗೆ ಮಲ್ಟಿಪಲ್ ಲೇಯರ್ಸ್ ಇರ್ತವೆ. ಅಂದ್ರೆ ನಾನು ಫಸ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ API ಕಂಪ್ನಿಗಳು ಅಂತ ಇರ್ತವೆ. API ಕಂಪ್ನಿಗಳು ಏನ್ ಮಾಡ್ತವೆ, API ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವೆ. ಮತ್ತೆ ಆ API ಪೌಡರ್ ನ ಬೈ ಮಾಡಿ ಫಾರ್ಮುಲೇಷನ್ ಕಂಪ್ನಿಗಳು ಅದನ್ನ ಮಾರ್ಕೆಟಿಂಗ್ ಮಾಡಿ ಸೆಲ್ ಮಾಡ್ತವೆ. ಈಗ ನೀವ್ ಅನ್ಕೊಬಹುದು ಈ API ಕಂಪ್ನಿಗಳೇ ಯಾಕೆ ಸೆಲ್ ಮಾಡಲ್ಲ, ಯಾಕಂದ್ರೆ ಜಾಸ್ತಿ ದುಡ್ಡು ಇರೋದು ಈ ಫಾರ್ಮುಲೇಷನ್ ಅಲ್ಲಿ. ಬಟ್ API ಕಂಪ್ನಿಗಳೇ ಡೈರೆಕ್ಟ್ ಹೋಗಿ ಸೆಲ್ ಮಾಡಬಹುದಲ್ಲ, ಇವ್ರು ಯಾಕೆ ಇನ್ನೊಬ್ರಿಗೆ ಕೊಟ್ಬಿಟ್ಟು ಸೆಲ್ ಮಾಡ್ತಾರೆ ಅಂತ. ಆಕ್ಚುಲಿ ನೀವು ಜಸ್ಟ್ ಇದನ್ನ ಅನ್ಕೊಂಡಷ್ಟು ಈಸಿ ಇಲ್ಲ. ಯಾಕಂದ್ರೆ ಈ ಫಾರ್ಮುಲೇಷನ್ ಅನ್ನೋ ಒಂದು ಬಿಸ್ನೆಸ್ ಇದೆಯಲ್ಲ, ಅಂದ್ರೆ API ನ ನೀವು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಮಾತ್ರೆ ರೀತಿ ಮಾಡ್ತೀರಾ ಅಥವಾ ಇಂಜೆಕ್ಷನ್ ರೀತಿ ಮಾಡ್ತೀರೋ ಅಥವಾ ಟಾನಿಕ್ ರೀತಿ ಮಾಡ್ತೀರೋ, ಈ ತರ ಯಾವ ರೀತಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರೋ ಇದನ್ನ ಫಾರ್ಮುಲೇಷನ್ ಅಂತ ಕರೀತಾರೆ. ಇವ್ರು ಜಸ್ಟ್ ಒಂದು ಇದು ಕೊಡ್ತಾರೆ ರಾ ಮೆಟೀರಿಯಲ್, ಇವ್ರು ಅದನ್ನ ಮತ್ತೆ ಈ ತರ ತಯಾರು ಮಾಡ್ತಾರೆ. ಆ ತರ ತಯಾರು ಮಾಡಿ ಇವರು ಸೆಲ್ ಮಾಡ್ತಾರೆ. ನಾರ್ಮಲಿ ನೀವು ನೋಡಿ ಇಂಡಿಯನ್ ಫಾರ್ಮಾ ಕಂಪ್ನಿಗಳಿಗೆ ಹೈಯೆಸ್ಟ್ ಎವರ್ ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಂತ, ಎಲ್ಲ ಅಮೆರಿಕ ಇಂದಾನೆ ಬರುತ್ತೆ. ಅಮೆರಿಕ ಮತ್ತೆ ಯುರೋಪ್ ಇಂದ. ಯಾಕಂದ್ರೆ ಇವೆಲ್ಲ ಜಗತ್ತಿನ ಅತಿ ದೊಡ್ಡ ಫಾರ್ಮಾ ಮಾರ್ಕೆಟ್ಗಳು. ಈಗ ನೀವಲ್ಲಿ ಹೋಗಿ ಯಾವ್ದೋ ಒಂದು ಮೆಡಿಸಿನ್ ಸೆಲ್ ಮಾಡ್ತಿದ್ದೀರಾ ಅಂದ್ರೆ ಅಷ್ಟು ಈಸಿ ಅಲ್ಲ. ನೀವು ಆ ಮೆಡಿಸಿನ್ ನ ಪ್ರತಿ ಒಂದು ಪೇಷಂಟ್ ಕೈಯಲ್ಲಿ ತಲುಪಿಸಬೇಕು. ಪೇಷಂಟ್ ಕೈಯಲ್ಲಿ ತಲುಪಿಸಬೇಕಂದ್ರೆ ನೀವು ಹೋಗ್ಬಿಟ್ಟು ಡಾಕ್ಟರ್ಗೆ ಇನ್ಫ್ಲೂಯೆನ್ಸ್ ಮಾಡಬೇಕು, ನನ್ನ ಟ್ಯಾಬ್ಲೆಟ್ ನ ಇದು ಮಾಡಿ ಅಂತ. ಮತ್ತೆ ಅಲ್ಲಿ ಅಮೆರಿಕದಲ್ಲಿ ಹಾಸ್ಪಿಟಲ್ ಮತ್ತೆ ಇನ್ಶೂರೆನ್ಸ್ ಕಂಪ್ನಿಗಳು ಬಹಳ ಮುಖ್ಯ ಆಗ್ತವೆ. ಯಾಕಂದ್ರೆ ಅಲ್ಲಿ ಪ್ರತಿ ಒಬ್ಬ
ಪ್ರತಿಯೊಬ್ಬರ ಹತ್ರನೂ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಹೋಗಿ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಕ್ಲೈಮ್ ಮಾಡ್ಕೊಂತಾರೆ. ಇನ್ಶೂರೆನ್ಸ್ ಕಂಪ್ನಿಗಳು ಏನ್ ಮಾಡ್ತವೆ, ಈ ಫಾರ್ಮಾ ಕಂಪ್ನಿಗಳ ಹತ್ರ ಮೆಡಿಸನ್ ನ ಬೈ ಮಾಡ್ಬಿಟ್ಟು ಅವರು ಹಾಸ್ಪಿಟ್ಲಿಗೆ ಕೊಡ್ತಾರೆ. ನಮ್ಮ ಇಂಡಿಯಾ ತರ ಡೈರೆಕ್ಟ್ ಆಗಿ ಹೋಗಿ ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಏನ್ ಕೇಳಿದ್ರು ತಗೊಳಕ್ ಆಗಲ್ಲ. ಅಲ್ಲಿ ಅದ್ರದ್ದೇ ಆದ ಸಿಸ್ಟಮ್ ಇದೆ. ಅದರಿಂದ ಅಲ್ಲಿ ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡಬೇಕು. ಯಾವ ರೀತಿ ನೀವು ಡಾಕ್ಟರ್ನ ಇನ್ಫ್ಲೂಯೆನ್ಸ್ ಮಾಡಬೇಕು, ಮತ್ತೆ ಇನ್ಶೂರೆನ್ಸ್ ಕಂಪ್ನಿನ ಇನ್ಫ್ಲೂಯೆನ್ಸ್ ಮಾಡಬೇಕು, ಮತ್ತೆ ನೀವು ಈ ಮೆಡಿಸನ್ ನ ಎಲ್ಲ ಫಾರ್ಮಸಿನಲ್ಲೂ ಸಿಗಂಗ್ ಮಾಡಬೇಕು. ಈ ತರ ಮಾಡ್ಬೇಕಂದ್ರೆ ನಿಮ್ಗೆ ಡೀಪ್ ನೆಟ್ವರ್ಕ್ ಇರಬೇಕು, ಮತ್ತೆ ಅಲ್ಲಿರೋ ರೆಗ್ಯುಲೇಷನ್ಗಳನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಈ ತರ ಒಂದೇ ಕಂಪ್ನಿ ಎಲ್ಲಾನು ಮಾಡಕ್ಕಾಗಲ್ಲ. ಅದಕ್ಕೆ ಬಯೋಕಾನ್ ಏನ್ ಮಾಡಿತ್ತು, ವಿಯಟ್ರಸ್ ಅನ್ನೋ ಒಂದು ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿತ್ತು. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನೀವು ಇದನ್ನ ನಮಗೆ ಬೇರೆ ಬೇರೆ ದೇಶಗಳಲ್ಲಿ ಅಂದ್ರೆ ಅಮೆರಿಕ, ಯುರೋಪ್ ಕಂಟ್ರಿಗಳಲ್ಲಿ ಸೇಲ್ ಮಾಡ್ಕೊಡಿ ಅಂತ. ಬಟ್ ಬರ್ತಾ ಬರ್ತಾ ಬಯೋಕಾನ್ ಅಬ್ಸರ್ವ್ ಮಾಡುತ್ತೆ, ಹೈಯೆಸ್ಟ್ ಎವರ್ ಕಷ್ಟ ನಾನ್ ಪಡ್ತೀನಿ. ಅಂದ್ರೆ ನನ್ನ ಹತ್ರ R&D ನಾನ್ ಮಾಡ್ತೀನಿ, ರಿಸರ್ಚ್ ನಾನ್ ಮಾಡ್ತೀನಿ, ಸೈಂಟಿಸ್ಟ್ಗಳು ನನ್ನವರು, ಪ್ರತಿ ಒಂದು ನಾನೇ ತಲೆ ಕೆಡಿಸ್ಕೊಂತೀನಿ. ಅದನ್ನ ಜಸ್ಟ್ ಸೇಲ್ ಮಾಡೋದು ಇವರು, ಬಟ್ ಮೋಸ್ಟ್ ಆಫ್ ದಿ ಮಾರ್ಜಿನ್ ನ ಇವರೇ ಅನುಭವಿಸ್ತಾರೆ. ನಮ್ಗಿನ್ನ ಜಾಸ್ತಿ ಇವರೇ ಲಾಭ ಮಾಡ್ತಾರೆ ಅಂತ ಬಯೋಕಾನ್ ಏನ್ ಮಾಡ್ತಾನೆ, 2022ರಲ್ಲಿ ಒಂದು ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ತಾನೆ. ಅಂದ್ರೆ ಈ ವಿಯಟ್ರಸ್ ನ ಬೈ ಮಾಡೋದು. ಸುಮಾರು $3.3 ಬಿಲಿಯನ್ ಈ ಕಂಪ್ನಿನ ಅಕ್ವೈರ್ ಮಾಡ್ತಾನೆ. ಇದೆಂತ ದೊಡ್ಡ ಫೈನಾನ್ಷಿಯಲಿ ಬ್ಲೆಂಡರ್ ಆಗಿರುತ್ತೆ ಅಂದ್ರೆ, ಆ ಟೈಮ್ ಅಲ್ಲಿ ಬಯೋಕಾನ್ ಟೋಟಲ್ ಏನು ಒಂದು ವರ್ಷದ ರೆವಿನ್ಯೂ ಇರುತ್ತಲ್ಲ, ಅದಕ್ಕಿಂತ 3 ಪಟ್ಟು ದೊಡ್ಡ ಡೀಲ್ ಇದಾಗಿರುತ್ತೆ. ಇದರಿಂದ ಮಾರ್ಕೆಟ್ ಪ್ಯಾನಿಕ್ ಆಗುತ್ತೆ. ನೀವು ನೋಡಿರ್ಬೋದು 2022ರಲ್ಲೇ ಈ ಕಂಪ್ನಿಯ ಶೇರ್ ಪ್ರೈಸ್ ಪಾತಾಳಕ್ಕಿಳಿಯುತ್ತೆ. ಅಂದ್ರೆ 350ರಿಂದ ಆಲ್ಮೋಸ್ಟ್ 190ವರೆಗೂ ಬಂದಿರುತ್ತೆ. ಇನ್ವೆಸ್ಟರ್ಸ್ಗೆ ಯಾಕೆ ಈ ಕಂಪ್ನಿ ಮೇಲೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ ಅಂದ್ರೆ, ಮೇನ್ ರೀಸನ್ ಬಂದ್ಬಿಟ್ಟು ಡೆಟ್. ಯಾಕಂದ್ರೆ ಈ ಕಂಪ್ನಿ ವಿಯಟ್ರಸ್ ನ ಬೈ ಮಾಡಕ್ಕೆ ಸಖತ್ತು ಸಾಲ ಮಾಡಿರುತ್ತೆ. ಒಂದು ಫೇಮಸ್ ಸೇಯಿಂಗ್ ಇದೆ ಅಲ್ವಾ, ಗುಡ್ ಕಂಪ್ನೀಸ್ ಡೋಂಟ್ ಗೋ ಬ್ಯಾಂಕ್ರಪ್ಟ್ ಬಿಕಾಸ್ ಆಫ್ ದಿ ಬ್ಯಾಡ್ ಪ್ರಾಡಕ್ಟ್ಸ್, ದೇ ಗೋ ಬ್ಯಾಂಕ್ರಪ್ಟ್ ಬಿಕಾಸ್ ಆಫ್ ದಿ ಬ್ಯಾಡ್ ಬ್ಯಾಲೆನ್ಸ್ ಶೀಟ್ಸ್ ಅಂತ. ಅಂದ್ರೆ ಒಂದು ಒಳ್ಳೆ ಕಂಪ್ನಿ ಬ್ಯಾಡ್ ಪ್ರಾಡಕ್ಟ್ ನ ಲಾಂಚ್ ಮಾಡಿದ ತಕ್ಷಣ ಆ ಕಂಪ್ನಿ ಮುಳುಗೋಗಲ್ಲ. ಆ ಕಂಪ್ನಿ ಮುಳುಗೋಗಕ್ಕೆ ಕಾರಣ ಆ ಕಂಪ್ನಿಯ ಬ್ಯಾಡ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ಈ ಕಂಪ್ನಿ ಹತ್ರ ಇದ್ದಕ್ಕಿದ್ದಂಗೆ ಸಾಲ ಜಾಸ್ತಿ ಆದ ತಕ್ಷಣ ಇನ್ವೆಸ್ಟರ್ಸ್ ಎದುರ್ಕೊಂಡ್ಬಿಡ್ತಾರೆ. ಎದುರ್ಕೊಂಡು ಈ ಕಂಪ್ನಿನ ನಿಧಾನಕ್ಕೆ ಸೆಲ್ ಮಾಡ್ತಾ ಬರ್ತಾರೆ. ಇದರಿಂದ ಶೇರ್ ಪ್ರೈಸ್ ಕೆಳ ಬೀಳ್ತಿರುತ್ತೆ. ಈ ಕಂಪ್ನಿ ಹತ್ರ ಅವತ್ತಿನ ಮಟ್ಟಕ್ಕೆ ಸುಮಾರು $1.5 ಬಿಲಿಯನ್ ಸಾಲ ಇರುತ್ತೆ. ಈ ಸಾಲ ಜಾಸ್ತಿ ಇದ್ರೆ ಏನಾಗುತ್ತೆ ಹೇಳಿ, ಇಂಟ್ರೆಸ್ಟ್ ಬರ್ಡನ್ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಮಾಡೋ ದುಡ್ಡೆಲ್ಲೂ ಜಸ್ಟ್ ಇಂಟ್ರೆಸ್ಟೇ ಕಟ್ಟಬೇಕಾಗುತ್ತೆ. ಅವಾಗ ನೆಟ್ ಪ್ರಾಫಿಟ್ ಗ್ರೋ ಆಗೋದೇ ಇಲ್ಲ, ನೆಟ್ ಪ್ರಾಫಿಟ್ ಅಲ್ಲಿ ಏನು ಸಿಗೋದೇ ಇಲ್ಲ. ಬಟ್ ಬಯೋಕಾನ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇದನ್ನ ರಿಸಲ್ವ್ ಮಾಡಕ್ಕೆ ಒಂದು ರೋಡ್ ಮ್ಯಾಪ್ ನ ರೆಡಿ ಮಾಡ್ಕೊಂತಾರೆ. ಅದರಲ್ಲಿ ಅವರು ಈ 3 ಸ್ಟೆಪ್ ನ ತಗೊಂತಾರೆ. ಮೊದಲನೇದು ಪ್ರಿಸರ್ವ್, ಇನ್ನೊಂದು ಕನ್ಸಾಲಿಡೇಟ್, ಇನ್ನೊಂದು ಆಕ್ಸಿಲರೇಟ್. ಪ್ರಿಸರ್ವ್ ಅಂದ್ರೆ ಈಗ ಏನ್ ಪರಿಸ್ಥಿತಿ ಇದೆಯಲ್ಲ ಅದನ್ನೇ ಕಾಪಾಡ್ಕೊಳೋದು. ಅಂದ್ರೆ ಯಾರ್ಯಾರು ಕಸ್ಟಮರ್ಸ್ ಇದಾರೆ, ಯಾವ್ಯಾವ ಹಾಸ್ಪಿಟಲ್ಸ್ ಇವ್ರ ಕೈಯಲ್ಲಿ ಇದಾವೆ, ಯಾವ್ಯಾವ ಇನ್ಶೂರೆನ್ಸ್ ಕಂಪ್ನಿಗಳು ಇವ್ರ ಕೈಯಲ್ಲಿ ಇದಾವೆ, ಅಂದ್ರೆ ವಿಯಟ್ರಸ್ ಕೈಯಲ್ಲಿ ಯಾವ್ಯಾವ ಇದಾವೆ ಎಲ್ಲಾನು ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬರೋದು. ಯಾಕಂದ್ರೆ ಒಂದು ಸಲ ಕಂಪ್ನಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಬೇರೆಯವ್ರು ಬೈ ಮಾಡ್ತಾ ಇದಾರೆ ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಕಸ್ಟಮರ್ಗೆ ಸ್ವಲ್ಪ ಡೌಟ್ ಪಡಕ್ ಸ್ಟಾರ್ಟ್ ಮಾಡ್ತಾರೆ, ಕಸ್ಟಮರ್ ಎಕ್ಸಿಟ್ ಆಗ್ಬೋದು. ಅದಕ್ಕೇನೆ ಬಯೋಕಾನ್ ಏನ್ ಪ್ಲಾನ್ ಮಾಡ್ತಾನೆ, ಇದನ್ನೆಲ್ಲಾನು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಫಸ್ಟ್ ಅಂತ ಪ್ಲಾನ್ ಮಾಡ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಾಲಿಡೇಟ್. ಕನ್ಸಾಲಿಡೇಟ್ ಅಂದ್ರೆ ಇವಾಗ ಬಯೋಕಾನ್ ಮತ್ತೆ ಈ ಕಂಪ್ನಿ ಎರಡು ಕಂಪ್ನಿಗಳು ಜಾಯ್ನ್ ಆಗಿದಾವಲ್ಲ, ಈ ತರ ಜಾಯ್ನ್ ಆದಾಗ ಪ್ರತಿ ಒಂದು ಆಪರೇಷನ್ ಪ್ರತಿ ಒಂದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅಂದ್ರೆ ಎರಡನ್ನೂ ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನ ಆಪರೇಟ್ ಒಂದಕ್ಕೊಂದು ಆಪರೇಟ್ ಮಾಡಕ್ಕೆ ಕನ್ಸಾಲಿಡೇಟ್ ಮಾಡಬೇಕಾಗುತ್ತೆ, ಎರಡನ್ನೂ ಸೇರಿಸಬೇಕಾಗುತ್ತೆ. ಫಸ್ಟ್ ಎರಡನ್ನೂ ನೀಟಾಗಿ ಸೇರಿಸ್ತಾರೆ. ನೆಕ್ಸ್ಟ್ ಸ್ಟೆಪ್ ಆಕ್ಸೆಲರೇಟ್. ಆಕ್ಸೆಲರೇಟ್ ಅಂದ್ರೆ ನಿಧಾನಕ್ಕೆ ಡೆಟ್ ನ ಕಮ್ಮಿ ಮಾಡ್ಕೊಂಡ್ ಬರೋದು. ಕಮ್ಮಿ ಮಾಡ್ಕೊಂಡ್ ಬಂದ್ಬಿಟ್ಟು ಮತ್ತೆ ಬೇರೆ ಏನೇನು ಕೆಲ್ಸಕ್ಕೆ ಬರ್ದಿದ್ದ ಎಕ್ಸ್ಪೆನ್ಸ್ ಇದಾವೆ ಅದನ್ನೆಲ್ಲ ಕಮ್ಮಿ ಮಾಡೋದು. ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಏನೇನಿದಾವೆ, ಸುಮ್ಮನೆ ಎರಡು ಫ್ಯಾಕ್ಟ್ರಿ ರನ್ ಮಾಡ್ತಿರ್ತಾರೆ, ಸುಮ್ಮನೆ ಎಲ್ಲೆಲ್ಲೋ ದುಡ್ಡು ಖರ್ಚಾಗ್ತಾ ಇರುತ್ತೆ, ಆ ಥರ ಎಲ್ಲ ಕಂಡಿಡ್ದುಬಿಟ್ಟು ಅದನ್ನು ಕಮ್ಮಿ ಮಾಡೋದು. ಮತ್ತೆ ಮೇನ್ ಫೋಕಸ್ ಇವ್ರದ್ದು ಏನಂದ್ರೆ ಡೆಟ್ನ ಕಮ್ಮಿ ಮಾಡಬೇಕು. ಡೆಟ್ನ ಕಮ್ಮಿ ಮಾಡಲಿಲ್ಲದ್ರೆ ಇಂಟ್ರೆಸ್ಟೇನೆ ಇರೋ ಬರೋ ಲಾಭನೆಲ್ಲನೂ ನುಂಕೊಂಡ್ಬಿಡುತ್ತೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಇವರೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಲೋನ್ ತಗೊಂಡಿರ್ತಾರೆ, ಇಂಡಿಯನ್ ಮಾರ್ಕೆಟ್ ಅಲ್ಲ ಡಾಲರಲ್ಲಿ ಲೋನ್ ತಗೊಂಡಿರ್ತಾರೆ. ಇದನ್ನ ಬಾಂಡ್ ರೀತಿಯಾಗಿ ಲೋನ್ ತಗೊಂಡಿರ್ತಾರೆ. ಅಂದ್ರೆ ಬಯೋಕಾನ್ ಬಾಂಡ್ ನ ಬಿಟ್ಬಿಟ್ಟು ಹೊರಗಡೆ ಮಾರ್ಕೆಟ್ ಇಂದ ಲೋನ್ ಎತ್ತಿರ್ತಾರೆ. ನಿಮಗೆ ಬಾಂಡ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತಿದ್ದು. ಈ ತರ ಲೋನ್ ತಗೊಂಡಾಗ ಏನಾಗಿರುತ್ತೆ, ಮುಂಚೆ ಇವರು ಜಾಸ್ತಿ ಇಂಟ್ರೆಸ್ಟ್ ರೇಟಿಗೆ ಅಕ್ವೈರ್ ಮಾಡಿರ್ತಾರೆ ಬಾಂಡ್ಗಳನ್ನ. ಇವಾಗ ಇವ್ರು ಏನು ಮಾಡ್ತಾರೆ, ಮಾರ್ಕೆಟ್ ಆಗಿ ಅದನ್ನ ರೀಸ್ಟ್ರಕ್ಚರ್ ಮಾಡ್ತಾರೆ. ಎಂಟೈರ್ ಬಾಂಡ್ನ ರೀಸ್ಟ್ರಕ್ಚರ್ ಮಾಡಿ ಕಮ್ಮಿ ಇಂಟ್ರೆಸ್ಟ್ ಆಗಿ ಬಾಂಡ್ನ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಮುಂಚೆ ಎಕ್ಸಾಂಪಲ್ ತಗೊಳ್ಳಿ, ನೀವು ಮುಂಚೆ 14% ಹಂಗೆ ಹೋಮ್ ಲೋನ್ ತಗೊಂಡಿದ್ದೀರಾ, ಅವಾಗ ನೀವು ಜಾಸ್ತಿ ಇಂಟ್ರೆಸ್ಟ್ ಕಟ್ತಿರ್ತೀರಾ. ಮುಂದೆ ಹೋಗಿ ನೀವೇನು ಮಾಡ್ತೀರಿ, ಇನ್ನೊಂದು ಬ್ಯಾಂಕಲ್ಲಿ ಹೋಗಿ 9% ಲೋನ್ ತಗೊಂತೀರಾ. ಅವಾಗ ಏನಾಗುತ್ತೆ, ಕಮ್ಮಿ ಇಂಟ್ರೆಸ್ಟಿಗೆ ಸಿಗುತ್ತಲ್ಲ, ಅವಾಗ ಆ 5% ನಿಮಗೆ ಲಾಭ ಆಗುತ್ತೆ. ಅದೇ ರೀತಿ ಬಯೋಕಾನ್ ಕೂಡ ಮಾಡ್ತಾನೆ. ಮತ್ತೆ ಇನ್ನೊಂದೇನು ಪ್ಲಾನ್ ಮಾಡ್ತಾನೆ ಅಂದ್ರೆ QIP ಮಾಡ್ತಾನೆ. QIP ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ. ಇದೇನಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು, ಯಾರ್ಯಾರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಇದಾರಲ್ಲ ಅವ್ರು ಮಾತ್ರ ಇದರಲ್ಲಿ ಭಾಗವಹಿಸಕ್ಕಾಗುತ್ತೆ. ಅವ್ರೇನ್ ಮಾಡ್ತಾರೆ, ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಹೊಸ ಹೊಸ ಶೇರ್ನ ಕೊಡ್ತಾರೆ, ಶೇರ್ನ ಹುಟ್ಟಾಕಿ ಕೊಡ್ತಾರೆ. ಇದನ್ನ ಡೈಲ್ಯೂಷನ್ ಅಂತಾನೂ ಕರೀತಾರೆ. ಹೊಸ ಶೇರ್ನ ಹುಟ್ಟಾಕಿ ಕೊಡೋದ್ರಿಂದ ಏನಾಗುತ್ತೆ, ಅವ್ರು ಇವ್ರಿಗೆ ದುಡ್ಡು ಕೊಡ್ತಾರೆ. 2025ರಲ್ಲಿ ಬಯೋಕಾನು IPO ಬಂದಾಗ್ಲಿಂದನೂ ಇದೇ ಫಸ್ಟ್ ಟೈಮು ಇಷ್ಟು ದೊಡ್ಡ QIP ಮಾಡಿರೋದು. ಅದು 4,500 ಕೋಟಿ ವರ್ತು QIP ಮಾಡಿ ಇನ್ವೆಸ್ಟರ್ಸ್ಗೆ ಶೇರ್ನ ಸೆಲ್ ಮಾಡಿ 4,500 ಕೋಟಿ ಸಿಗುತ್ತೆ ಬಯೋಕಾನ್ಗೆ. ಆ ದುಡ್ಡಿಂದ ಬಯೋಕಾನ್ ಏನ್ ಮಾಡುತ್ತೆ, ಡೆಟ್ ನ ರಿಡಕ್ಷನ್ ಮಾಡುತ್ತೆ. ಈ ಡೆಟ್ ರಿಡಕ್ಷನ್ ನಿಜವಾಗ್ಲೂ ಬಯೋಕಾನ್ ಅಲ್ಲಿ ಆಲ್ರೆಡಿ ಕಾಣಿಸ್ಕೊಂತಾ ಇದೆ. ಮುಂಚೆ ಬಯೋಕಾನ್ದು ನೆಟ್ ಡೆಟ್ ಟು ಎಬಿಟಾ 4.3 ಇತ್ತು, ಇವಾಗ ಅದು 2.5 ಇಂದ 2.7
7ಗೆ ಬಂದಿದೆ. ಅಂದ್ರೆ ನೆಟ್ ಡೆಟ್ ಟು ಎಬಿಟಾ ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಈಗ ನೀವೇನೋ ಒಂದು ಶಾಪ್ ನಡೆಸ್ತಿದ್ದೀರಾ, ಶಾಪಲ್ಲಿ ಬಂದ್ಬಿಟ್ಟು 100 ರೂಪಾಯಿ ವ್ಯಾಪಾರ ಮಾಡ್ತೀರಾ, ಬಟ್ ನಿಮಗೆ ಆಪರೇಷನ್ ಕಾಸ್ಟ್ ಅಂದ್ರೆ ಬಾಡಿಗೆ ಕಟ್ಟೋದು ಅದು ಇದು ಅಂತೇಳಿ ದುಡ್ಡು ಖರ್ಚಾಗ್ಬಿಡುತ್ತೆ. ಈವನ್ ನಿಮ್ಮ ಸ್ಯಾಲ್ರಿ ಗಿಲ್ರಿ ಎಲ್ಲ ಸೇರಿ ದುಡ್ಡು ಖರ್ಚಾಗ್ಬಿಡುತ್ತೆ. ಎಷ್ಟು ಖರ್ಚಾಗುತ್ತೆ? 100 ರೂಪಾಯಿನಲ್ಲಿ 50 ರೂಪಾಯಿ ಖರ್ಚಾಗ್ಬಿಡುತ್ತೆ ಅನ್ಕೊಳ್ಳಿ. ಈ 50 ರೂಪಾಯಿ ಏನಿದೆಯಲ್ಲ ಇದು ಎಬಿಟಾ, ಕರೆಕ್ಟಾ? ಈ 50 ರೂಪಾಯಿಗೆ ನಿಮ್ಮ ಹತ್ರ ಟೋಟಲ್ ಎಷ್ಟು ಸಾಲ ಇದೆ ಅಂತ ನಾವು ಚೆಕ್ ಮಾಡಿದಾಗ, ಈಗ ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು 200 ರೂಪಾಯಿ ಸಾಲ ಇದ್ರೆ ಏನ್ ಮಾಡ್ಬೇಕಂದ್ರೆ 200 ರೂಪಾಯಿ ಡಿವೈಡೆಡ್ ಬೈ ನಿಮ್ದು ಆಪರೇಟಿಂಗ್ ಪ್ರಾಫಿಟ್ ಏನ್ ಬಂದಿರುತ್ತಲ್ಲ 50 ರೂಪಾಯಿ ಡಿವೈಡೆಡ್ ಬೈ ಮಾಡಬೇಕು. ಅವಾಗ ಏನಾಗುತ್ತೆ? 4 ಬರುತ್ತೆ. ಅಂದ್ರೆ ನಿಮ್ಮ ಕಂಪ್ನಿಯ ನೆಟ್ ಡೆಟ್ ಟು ಎಬಿಟಾ ಎಷ್ಟಿತ್ತು? 4 ಇತ್ತು. ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ನೀವು ಆಪರೇಟಿಂಗ್ ಪ್ರಾಫಿಟ್ ಏನ್ ಮಾಡ್ತಿದ್ದೀರಲ್ಲ, ಅಂದ್ರೆ ನೀವು ಕಂಪ್ನಿಯ ಆಪರೇಷನ್ ಇಂದ ಏನ್ ಲಾಭ ಮಾಡ್ತಿದ್ದೀರಲ್ಲ, ಅದರಿಂದ ನೀವು ಸಾಲ ತೀರ್ಸಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ. 4 ವರ್ಷ ಬೇಕಾಗ್ತಿತ್ತು ಮುಂಚೆ, ಇವಾಗ ಎಷ್ಟಕ್ಕೆ ಬಂದಿದೆ? ಅದು 2.7 ವರ್ಷ ಬಂದಿದೆ. ಮತ್ತೆ ಇಂಟ್ರೆಸ್ಟ್ ಕಾಸ್ಟ್ ಕೂಡ ಕಮ್ಮಿ ಆಗಿದೆ. ಇಯರ್ಲಿಗೆ ಕಂಪೇರ್ ಮಾಡಿದ್ರೆ 300 ಕೋಟಿ ಇಂಟ್ರೆಸ್ಟ್ ಕಾಸ್ಟ್ ಕಮ್ಮಿ ಆಗಿದೆ. ಇಷ್ಟೋ ತನಕ ನಾವು ಈ ಕಂಪ್ನಿಯ ಫೈನಾನ್ಷಿಯಲ್ ಸೈಡ್ ನ ಮಾತ್ರ ನೋಡಿದ್ವಿ. ಅಂದ್ರೆ ಈ ಕಂಪ್ನಿ ಇಷ್ಟು ವರ್ಷ ಏನ್ ಮಾಡ್ತಾ ಇದೆ, ಕಂಪ್ನಿ ಫ್ಯಾಕ್ಟ್ರಿಗಳನ್ನ ಬಿಲ್ಡ್ ಮಾಡ್ತಾ ಇದೆ, ಸಾಲ ಮಾಡಿ ಫ್ಯಾಕ್ಟ್ರಿಗಳನ್ನ ಬಿಲ್ಡ್ ಮಾಡ್ತಾ ಇದೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಈ ಫ್ಯಾಕ್ಟ್ರಿ ಬಿಲ್ಡ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಆರ್ಡರ್ ಬರಬೇಕಲ್ಲ, ಅಂದ್ರೆ ನಿಜವಾಗ್ಲೂ ಡಿಮ್ಯಾಂಡ್ ಇದೆಯಾ? ಈಗ ನೀವು ಒಂದು ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಇದೆ ಅಥವಾ ನಿಮ್ಮ ಹತ್ರ ಒಂದು ಟೈಲರಿಂಗ್ ಶಾಪ್ ಇದೆ ಅಂದ್ರೆ ನಿಮ್ಮ ಹತ್ರ 5 ಮಿಷಿನ್ ಇದೆ, ಬಟ್ಟೆ ಹೊಲಿಯೋ 5 ಮಿಷಿನ್ ಇದಾವೆ. ಬಟ್ ನಿಮಗೆ ಬಟ್ಟೆ ಬಂದ್ರೆ ತಾನೇ 5 ಮಿಷಿನ್ ಅಲ್ಲೂ ಕೆಲಸ ಆಗಕ್ಕೆ, ಬಟ್ಟೆ ಹಾಕೋರು ಬಂದ್ರೆ ತಾನೆ. ಅದೇ ರೀತಿ ಇವತ್ತು ನೀವು ಫ್ಯಾಕ್ಟ್ರಿನ ಬಿಲ್ಡ್ ಮಾಡ್ಬಿಟ್ಟಿದ್ದೀರಾ, ನಿಜವಾಗ್ಲೂ ಡಿಮ್ಯಾಂಡ್ ಇದೆಯಾ? ನಿಜವಾಗ್ಲೂ ಡಿಮ್ಯಾಂಡ್ ಇದ್ರೆ ತಾನೇ ಮಾತ್ರ ಗ್ರೋ ಆಗಕ್ಕಾಗತ್ತೆ. ಆ ತರ ಏನಾದ್ರು ನಾವು ಚೆಕ್ ಮಾಡಕ್ ಹೋದ್ರೆ ಈ ಕಂಪ್ನಿನಲ್ಲಿ ನಿಜವಾಗ್ಲೂ ಗ್ರೋತ್ ಇದೆ. ಯಾಕಂದ್ರೆ ಮುಂಚೆ ಎಲ್ಲ ನಮ್ಮ ಜಗತ್ತಿನಲ್ಲೇ ಅತಿ ಹೆಚ್ಚು ಕಾಯಿಲೆ ಬರ್ತಿದ್ ಯಾವುದು ಅಂದ್ರೆ ಅದು ಕ್ಯಾನ್ಸರ್ ಮತ್ತೆ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್, ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇಂದ ಜಾಸ್ತಿ ಕಾಯಿಲೆಗಳು ಬರ್ತಾ ಇದ್ವು. ಬಟ್ ಇವಾಗ ಏನಾಗ್ತಾ ಇದೆ, ನೀವು ಇವಾಗ ಈವನ್ WHO ಕೂಡ ಸಖತ್ತು ಕನ್ಸರ್ನ್ ತೋರಿಸ್ತಾ ಇದೆ. ಈಗಿನ ಕಾಲದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ಒಬೆಸಿಟಿ, ಅಂದ್ರೆ ಜಾಸ್ತಿ ವೇಟ್ ಗೇನ್ ಆಗೋದು, ದಪ್ಪ ಆಗೋದು, ಇದು ಕ್ವೈಟ್ ಕಾಮನ್ ಆಗ್ಬಿಟ್ಟಿದೆ. ಮತ್ತೆ ಡಯಾಬಿಟಿಸ್ ಅಂತೂ ಯಾವ ರೀತಿ ಗ್ರೋ ಆಗ್ತಾ ಇದೆ ಅಂದ್ರೆ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. ಇವತ್ತಿನ ದಿವಸ ಜಗತ್ತಲ್ಲಿ 54 ಕೋಟಿ ಜನ ಡಯಾಬಿಟಿಸ್ ಹೊಂದಿದ್ದಾರೆ. ಪ್ರಿಡಿಕ್ಷನ್ ಪ್ರಕಾರ 2050 ಇದು 1.3 ಬಿಲಿಯನ್ ಆಗುತ್ತೆ. ಅಂದ್ರೆ 130 ಕೋಟಿ ಜನಕ್ಕೆ ಡಯಾಬಿಟಿಸ್ ಇರುತ್ತೆ ಜಗತ್ತಲ್ಲಿರೋದೇ 700 ಕೋಟಿ ಜನ. ಅಂದ್ರೆ 7ರಲ್ಲಿ ಒಬ್ಬಂಗೆ ಡಯಾಬಿಟಿಸ್ ಇರುತ್ತೆ ಅಂತ ರಿಪೋರ್ಟ್ ಬರ್ತಾ ಇದಾವೆ. ಮತ್ತೆ ಈ ಒಬೆಸಿಟಿ ಅಂದ್ರೆ ಓವರ್ ವೇಟ್ ಅನ್ನೋ ಒಂದು ಕಾಯಿಲೆ ಇನ್ನೂ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. ಅಂದ್ರೆ ಪ್ರತಿ ಒಂದು ಕಾಯಿಲೆಗೂ ಈ ಓವರ್ ವೇಟೇ ಕಾರಣ. ನೀವು ಯಾವುದೇ ಡಾಕ್ಟರ್ ಹೋಗ್ಲಿ, ಸೊಂಟ ನೋವು ಬರ್ತಿದೆ ಅಂದ್ರೆ ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ನಿಮಗೆ ಡಯಾಬಿಟಿಸ್ ಇದೆ ಅಂದ್ರೆ ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ಪ್ರತಿ ಒಂದಕ್ಕೂ ಈ ಒಬೆಸಿಟಿನೇ ಕಾರಣ. ಅದಕ್ಕೇನೆ ಈ ಜಗತ್ತಿನಾದ್ಯಂತ ಇವಾಗ ಏನ್ ಮಾಡ್ತಿದ್ದಾರೆ, ಒಬೆಸಿಟಿನ ಕಮ್ಮಿ ಮಾಡೋದ್ರಲ್ಲೇ ತಲೆ ಕೆಡಿಸ್ಕೊಂತಾ ಇದ್ದಾರೆ. ಇವಾಗ ಕೆಲವೇ ವರ್ಷಗಳಲ್ಲಿ ಜಗತ್ತಿನಲ್ಲಿ 4 ಬಿಲಿಯನ್ ಪೀಪಲ್ ಅಂದ್ರೆ 400 ಕೋಟಿ ಜನ ಒಬೇಸ್ ಆಗಿರ್ತಾರೆ ಅಂತ ಪ್ರಿಡಿಕ್ಷನ್ ಬರ್ತಾ ಇದೆ. ನೀವೇ ನೋಡ್ತಿರ್ಬೋದು ರೋಡ್ಗಳಲ್ಲಿ ಅಥವಾ ನಿಮ್ ಸುತ್ತಮುತ್ತ ನೋಡ್ತಿರ್ಬೋದು. ಇದಕ್ಕೆ ಸೊಲ್ಯೂಷನ್ ಆಗಿದೆ, ಒಂದು ಟ್ರೀಟ್ಮೆಂಟ್ ನ ಕಂಡುಹಿಡಿದಿದ್ದಾರೆ, GLP-1 ಅಂತ. ಈ GLP-1 ಏನಂದ್ರೆ ಇದು ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ಇದನ್ನ ತಗೊಂಡ್ರೆ ಆಟೋಮೆಟಿಕ್ಲಿ ಏನು ಸೈಡ್ ಎಫೆಕ್ಟ್ ಇಲ್ದಲೆ ಮನುಷ್ಯ ತೆಳ್ಳಗಾಗ್ತಾ ಹೋಗ್ತಾನೆ. ಇದನ್ನ ಆಲ್ರೆಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಕ್ರಿಕೆಟರ್ಸ್, ಸ್ಪೋರ್ಟ್ಸ್ ಮ್ಯಾನ್ಸ್ ಎಲ್ಲರೂ ಆಲ್ರೆಡಿ ತಗೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಲೆ ರಿಸಲ್ಟ್ ಕೊಡ್ತಾ ಇದೆ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೀನಿ, ಇದು ನಾರ್ಮಲ್ ಕೆಮಿಕಲ್ ಇಂದ ಮಾಡಿರೋ ಒಂದು ಟ್ಯಾಬ್ಲೆಟ್ ಅಲ್ಲ, ಇದು ಬಯೋಲಾಜಿಕ್ಸ್. ಇದು ನಮ್ಮ ಬಾಡಿನಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಇದೆಯಲ್ಲ, ಅಂದ್ರೆ ನಮ್ಮ ಸೆಲ್ಸ್ ಯಾವ ರೀತಿ ಇದೆ, DNA ಯಾವ ರೀತಿ ಇದೆ, ಪ್ರೋಟೀನ್ ಯಾವ ರೀತಿ ಇದೆ, ಇದೇ ಸ್ಟ್ರಕ್ಚರ್ ಆಗಿ ಬಯೋಲಾಜಿಕಲಿ ಬಿಲ್ಡ್ ಮಾಡಿರ್ತಾರೆ. ಈ ಮಾರ್ಕೆಟ್ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. 2019ರಲ್ಲಿ ಈ ಮಾರ್ಕೆಟ್ $11 ಬಿಲಿಯನ್ ಇರುತ್ತೆ. ಅಂದ್ರೆ ವರ್ಷಕ್ಕೆ ಅರೌಂಡ್ 1,10,000 ಕೋಟಿಯಷ್ಟು ಈ ಮಾರ್ಕೆಟ್ ಸೇಲ್ ಆಗ್ತಾ ಇರುತ್ತೆ. ಇವಾಗ ಅದು 60 ರಿಂದ 70 ಬಿಲಿಯನ್ ಇದೆ. ಅಂದ್ರೆ 6 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿ ಇದೆ. ಇನ್ನು 2035 ಇದು $150 ಬಿಲಿಯನ್ ಆಗುತ್ತೆ. ಅಂದ್ರೆ ಇಲ್ಲಿಂದ ಡಬಲ್ ಆಗುತ್ತೆ. ಬಟ್ ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ದೊಡ್ಡ ದೊಡ್ಡ ಗ್ಲೋಬಲ್ ಪ್ಲೇಯರ್ಗಳೇ ಇದ್ದಾರೆ. ಅಂದ್ರೆ ನೋವೋ ನೋಡಿಸ್ಕ್ ಮತ್ತೆ ಇಲ್ಲಿ ಲಿಲ್ಲಿ ಅನ್ನೋ ಒಂದು ಕಂಪ್ನಿಗಳಿದಾವೆ. ಇವ್ರದ್ದು ಇನ್ನೂ ಪೇಟೆಂಟ್ ಎಕ್ಸ್ಪೈರಿ ಆಗಿಲ್ಲ. ಬಟ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಬರ್ತಾ ಇವ್ರದ್ದು ಪೇಟೆಂಟ್ ಎಕ್ಸ್ಪೈರಿ ಆಗುತ್ತೆ. ಇವ್ರ ಪೇಟೆಂಟ್ ಎಕ್ಸ್ಪೈರಿ ಆದ್ರೆ ಯಾರು ಬೇಕಿದ್ರು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಅಂದ್ರೆ ಆ ಟೆಕ್ನಾಲಜಿ ಗೊತ್ತಿದ್ರೆ ಯಾರು ಬೇಕಿದ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಅದಕ್ಕೆ ಬಯೋಕಾನ್ ಆಲ್ರೆಡಿ ರೆಡಿ ಆಗಿದ್ದಾನೆ. ಒಂದು ಸಲ ಇದು ಪೇಟೆಂಟ್ ಎಕ್ಸ್ಪೈರಿ ಆದ್ರೆ ಮಾರ್ಕೆಟ್ ಬೂಮ್ ಆಗುತ್ತೆ. ಯಾಕಂದ್ರೆ ಪ್ರೈಸ್ ಕಮ್ಮಿ ಆಗೋದ್ರಿಂದ ಮಾರ್ಕೆಟ್ ಬೂಮ್ ಆಗುತ್ತೆ. ಇದು ಒಂದು ಆಪರ್ಚುನಿಟಿ. ಇನ್ನೊಂದು ಆಪರ್ಚುನಿಟಿ ಏನಂದ್ರೆ ಇನ್ಸುಲಿನ್ ಅಂದ್ರೆ ಡಯಾಬಿಟಿಸ್ಗೆ. ನೋಡಿ, ಜಗತ್ತಲ್ಲಿ ಕೇವಲ 3 ಕಂಪನಿಗಳು ಮಾತ್ರ ಈ ಇನ್ಸುಲಿನ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತವೆ. ಆ 3 ಕಂಪನಿಗಳು ಇವಾಗ ಈ GLP-1 ಮೆಡಿಸಿನ್ ಇಂದ ಬಿದ್ದಿದಾವೆ. ಅಂದ್ರೆ ಅವ್ರಿಗೆ ಮೋರ್ ಫೋಕಸ್ಡ್ ಆನ್ GLP-1. ಯಾಕಂದ್ರೆ ಇದು ಗ್ರೋಯಿಂಗ್ ಮಾಲಿಕ್ಯೂಲ್. ಇದರಿಂದ ಬಿದ್ದಿರೋದ್ರಿಂದ ಏನಾಗಿದೆ, ಅವ್ರು ಇನ್ಸುಲಿನ್ ನ ಕರೆಗಣಿಸ್ತಿದ್ದಾರೆ. ಅದಕ್ಕೆ ಇವ ಬಯೋಕಾನ್ ಏನ್ ಮಾಡ್ತಾ ಇದೆ, ಇನ್ಸುಲಿನ್ ಕಡೆನೂ ಫೋಕಸ್ ಮಾಡ್ತಾ ಇದೆ. ಯಾಕಂದ್ರೆ ಇವ್ರು ಆಲ್ರೆಡಿ ಮಲೇಷಿಯಾದಲ್ಲಿ ಒಂದು ಪ್ಲಾಂಟ್ ಬಿಲ್ಡ್ ಮಾಡಿದ್ದಾರೆ ಇನ್ಸುಲಿನ್ ಅಂತಾನೆ. ಅದರಿಂದ ಖುದ್ದು ಮ್ಯಾನೇಜ್ಮೆಂಟ್ ಹೇಳ್ದಂಗೆನೆ ಇನ್ಸುಲಿನ್ ಅಲ್ಲಿ ವಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಡಿಮ್ಯಾಂಡ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಯಾರು ಇಲ್ಲ, ಆ ತರ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ
ಅದಕ್ಕೇನೆ ಬಯೋಕಾನ್ ರೆಡಿ ಆಗ್ತಾ ಇದೆ. ಮತ್ತೆ ಬಯೋಕಾನ್ ಜಗತ್ತಿನಲ್ಲೇ ಇನ್ಸುಲಿನ್ ತಯಾರು ಮಾಡೋದ್ರಲ್ಲಿ ಟಾಪ್ 5 ಅಥವಾ ಟಾಪ್ 4 ಅಲ್ಲಿ ಬರ್ತಾನೆ. ಇದರಿಂದ ಈ ಮಾರ್ಕೆಟ್ ಅಲ್ಲೂ ಕೂಡ ಬಯೋಕಾನ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಏನ್ ಗ್ರೋತ್ ಇರುತ್ತೆ ಅದಕ್ಕೆ ರಿಸ್ಕ್ ಕೂಡ ಇರುತ್ತೆ. ಯಾಕಂದ್ರೆ ರಿಸ್ಕ್ ಇಲ್ದಿದ್ರೆ ಬಿಸ್ನೆಸ್ ಇಲ್ಲ. ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಇಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಯಾಕೆ ಹೇಳ್ತಾರೆ? ಬಿಕಾಸ್ ನೀವು ಇಲ್ಲಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ನೀವು ಇಲ್ಲಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ಇಲ್ದಿದ್ರೆ ಯಾರು ತಗೊಂಡೋಗಿ FD ನಲ್ಲಿ ದುಡ್ಡು ಇಡ್ತಿರ್ಲಿಲ್ಲ. ಅದೇ ರೀತಿ ಬಿಸ್ನೆಸ್ ಅಲ್ಲಿ ಏನೇನು ರಿಸ್ಕ್ ಇದೆ ಅಂತ ನೀವು ಮುಂಚೆನೆ ತಿಳ್ಕೊಬೇಕು. ಮೊದಲನೇ ರಿಸ್ಕ್ ಇದರಲ್ಲಿ ಏನಿದೆ ಅಂದ್ರೆ ಎಕ್ಸಿಕ್ಯೂಷನ್ ರಿಸ್ಕ್. ಅಂದ್ರೆ ಬಯೋಕಾನ್ ಇದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಏನೇನು ಪ್ಲಾನ್ ಇದೆಯಲ್ಲ ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾತ್ರ ಬೆನಿಫಿಟ್ ಸಿಗುತ್ತೆ. ಅಥವಾ ಬೇರೆ ಯಾರಿಗಾದ್ರೂ ಬಿಟ್ಕೊಟ್ರೆ ಕಾಂಪಿಟೇಷನ್ ನುಂಗಾಕೊಂಡ್ಬಿಡ್ತಾರೆ. ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಎರಡನೇ ರಿಸ್ಕ್ ಬಂದು ರೆಗ್ಯುಲೇಟರಿ ರಿಸ್ಕ್. ಈಗ ರೆಗ್ಯುಲೇಟರಿ ಅಂದ್ರೆ ಯಾವ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ನ ಸೆಬಿ ನೋಡ್ಕೊಳುತ್ತೆ, ಅದೇ ರೀತಿ ನೀವೇನಾದ್ರೂ US ಅಲ್ಲಿ ಮೆಡಿಸನ್ನ ಸೆಲ್ ಮಾಡ್ಬೇಕಂದ್ರೆ ಅಲ್ಲಿ US FDA ಅಂತಿದೆ. US FDA ತುಂಬಾ ಸ್ಟ್ರಿಕ್ಟ್. ಅವ್ರೇನಾದ್ರೂ ಒಂದು ಸಲ ನಿಮಗೆ ಸರ್ಪ್ರೈಸ್ ವಿಸಿಟ್ ಮಾಡ್ಬಿಟ್ರೆ ನಿಮ್ಮ ಪ್ಲಾಂಟ್ನ, ಅಂದ್ರೆ ಅವ್ರು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡ್ಬಿಡ್ತಾರೆ. ಯಾವಾಗ ಬೇಕಿರೋ ಅವಾಗಲೇ ವಿಸಿಟ್ ಮಾಡ್ಬಿಟ್ಟು ಅವ್ರು ಏನಾದರೂ ಚೆಕ್ ಮಾಡಿಬಿಟ್ರೆ ವಾರ್ನಿಂಗ್ ಲೆಟರ್ ಕೊಡ್ತಾರೆ. ವಾರ್ನಿಂಗ್ ಲೆಟರ್ ಕೊಟ್ಬಿಟ್ಟು ಏನು ಮಾಡ್ತಾರೆ, ನೀವು ನಮ್ಮ ದೇಶಕ್ಕೆ ನೀವೇನು ಎಕ್ಸ್ಪೋರ್ಟ್ ಮಾಡಂಗಿಲ್ಲ, ಇವು ಸಡನ್ಲಿ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಸಡನ್ಲಿ ರೆವಿನ್ಯೂ ನಿಂತೋಗ್ಬಿಡುತ್ತಲ್ಲ. US ಗೆ ನೀವು ಎಕ್ಸ್ಪೋರ್ಟೇ ಮಾಡೋಕ್ಕಾಗಲ್ಲ. ಆ ಥರ ಏನಾದರೂ ಆದ್ರೂ ಕೂಡ ಎಕ್ಸಿಕ್ಯೂಷನ್ ಹಿಂದೆ ಬೀಳ್ಬೇಕಾಗುತ್ತೆ. ಇದು ನಾನು ಒಂದ್ಸಲ ಕರೆಕ್ಟ್ ಇದ್ದೀನಿ 2 ಸಲ ಕರೆಕ್ಟ್ ಇದ್ದೀನಿ ಅಂದ್ರೆ ನಡೆಯಲ್ಲ. ಯಾಕಂದ್ರೆ ಪ್ರತಿ ಸಲನೂ US FDA ಸ್ಟ್ರಿಕ್ಟ್ ವಿಸಿಟ್ ಮಾಡ್ತಾನೆ ಇರುತ್ತೆ, ಸ್ಟ್ರಿಕ್ಟ್ ಆಗಿ ನೋಡ್ತಾನೆ ಇರುತ್ತೆ. ಇದು ಯಾವತ್ತಿದ್ರೂ ರಿಸ್ಕ್. ಫಾರ್ಮಾ ಕಂಪ್ನಿನಲ್ಲಿ ಬಿಗ್ಗೆಸ್ಟ್ ರಿಸ್ಕ್ ಅಂದ್ರೆ ಅದು ರೆಗ್ಯುಲೇಟರಿ ರಿಸ್ಕ್. ಅದರಲ್ಲೂ US FDA ಜಾಸ್ತಿ ರಿಸ್ಕ್ ಇರುತ್ತೆ. ತುಂಬಾ ಸ್ಟ್ರಿಕ್ಟ್ US FDA. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಸ್ಟಿಲ್ ಕಂಪ್ನಿದು ಡೆಟ್ ಇವಾಗಲೂ ಕೂಡ 2.5 2.7 ಇದೆ. ಡೆಟ್ ಟು ಇಕ್ವಿಟಿ 0.45 ಇದೆ. ಬಟ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ನಾವು ಡೆಟ್ನ ರಿಡಕ್ಷನ್ ಮಾಡ್ತೀವಿ ಅಂತ. ಅದನ್ನು ವಾಚ್ ಮಾಡ್ತಿರ್ಬೇಕು. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮತ್ತೆ ಏನಾದರೂ ಸಾಲ ತೀರಿಸ್ತಲೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಿಟ್ರೆ ಮತ್ತೆ ಇದೊಂದು ಟ್ರ್ಯಾಪ್ ಆಗಿಬಿಡುತ್ತೆ. ಯಾಕಂದ್ರೆ ನಾವು ದುಡ್ಡು ಮಾಡೋಕ್ಕೆ ಆಗಲ್ಲ. ನಾವೀಗ ಏನು ಯೋಚನೆ ಮಾಡ್ತಿದೀವಿ ಅಂದ್ರೆ ಇಷ್ಟು ದಿವಸ ನಾವು ಅಡಿಕೆ ಬೆಳೆದಿದ್ದೀವಿ, ಈಗ ನಾವು ಅದ್ರ ರಿಸಲ್ಟ್ ನೋಡಬೇಕು. ಇಷ್ಟು ದಿವಸ ದುಡ್ಡು ಹಾಕಿ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಶೇರ್ ಪ್ರೈಸ್ ಮೇಲೆ ಹೋಗಿಲ್ಲ. ಇವಾಗ ನಾವೇನ್ ನೋಡಬೇಕು, ರಿಸಲ್ಟ್ ನೋಡಬೇಕು. ಇವಾಗಲಿಂದ ನಾವು ಫಸ್ಲು ನೋಡ್ಬೇಕಂದ್ರೆ ಈ ಅಡಿಕೆಯಿಂದ ಏನು ದುಡ್ಡು ಬರುತ್ತಲ್ಲ ಅದು ನೀವು ಮನೆ ತಗೊಂಡ್ಬೇಕಂದ್ರೆ ಇಲ್ಲಿ ನೆಟ್ ಪ್ರಾಫಿಟ್. ಒಂದೊಂದು ಕಂಪ್ನಿಗಳು ಏನು ಮಾಡ್ತವೆ, ಈ ಅಡಿಕೆಯಿಂದ ಏನು ದುಡ್ಡು ಬರುತ್ತಲ್ಲ ಅದನ್ನ ಮತ್ತೆ ತಗೊಂಡೋಗಿ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ತವೆ. ಆ ಥರ ಮಾಡಿದ್ರೆ ಈಗ ಸದ್ಯಕ್ಕೆ ಒಳ್ಳೇದಲ್ಲ. ಬಿಕಾಸ್ ಈಗ ಮಾರ್ಕೆಟಿಗೆ ಬೇಕಾಗಿರೋದು ರಿಸಲ್ಟ್, ಅಂದ್ರೆ ನೆಟ್ ಪ್ರಾಫಿಟ್ ಬೇಕು. ಮಾರ್ಕೆಟ್ ಪ್ರಾಫಿಟಬಿಲಿಟಿಗೆ ವೆಯ್ಟ್ ಮಾಡ್ತಾ ಇದೆ. ಈ ಕರೆಂಟ್ಲಿ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ನಾನೇನು ಹೊಸ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಈಗ ವೆಯ್ಟ್ ಮಾಡ್ತೀವಿ ಅಂತ. ಇಷ್ಟು ದಿವಸ ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ ಇವ್ರು ರಿಟರ್ನ್ ತೆಗಿಬೇಕು. ಇವಾಗ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಆಲ್ರೆಡಿ 50,000 ಕೋಟಿ ಇವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ ಇವ್ರು ರಿಟರ್ನ್ ತೆಗಿಬೇಕು. ಮತ್ತೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಮತ್ತಿದು ಟ್ರ್ಯಾಪ್ ಆಗುತ್ತೆ. ಮತ್ತೆ ನೀವು ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ನೋಡ್ಬಿಟ್ಟು ಪ್ರಮೋಟರ್ ಶೇರ್ಸ್ ಕಮ್ಮಿ ಆಗಿದೆ, ಪ್ರಮೋಟರ್ ಸೆಲ್ ಮಾಡ್ತಿದ್ದಾರೆ ಅಂತೆಲ್ಲ ಅನ್ಕೊಂಬೇಡಿ. ಈ ತರ ಬೇಸಿಕ್ ನಾಲೆಡ್ಜ್ ಇಟ್ಕೊಂಬೇಡಿ. ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ. ಪ್ರಮೋಟರ್ ಸೆಲ್ ಮಾಡ್ತಿಲ್ಲ, ಅಲ್ಲಿ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಡೈಲ್ಯೂಟ್ ಮಾಡಿದಾಗ 4,500 ಕೋಟಿ QAP ಮಾಡಿದಾರಲ್ಲ, ಆ QAP ಮಾಡಿದಾಗ ಏನಾಗುತ್ತೆ, ಈಗ 1 ಲೀಟರ್ ಹಾಲಿಗೆ ಅರ್ಧ ಲೀಟರ್ ನೀರು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ರಿಯಲ್ ಹಾಲ್ ಕ್ವಾಂಟಿಟಿ ಏನಿರುತ್ತಲ್ಲ ಅದು ಕಮ್ಮಿ ಕಾಣುತ್ತೆ. ಯಾಕಂದ್ರೆ ಹೊಸಬ ಬಂದಿದ್ದಾನೆ, ಇಲ್ಲಿ ಹೊಸಬಂಗು ಶೇರ್ ಕೊಡಬೇಕು. ಇದರಿಂದ ಅದು ಕಮ್ಮಿ ಕಾಣುತ್ತೆ. ಹೋಗಿ ನೋಡಿ ಪಬ್ಲಿಕ್ ಅಲ್ಲಿ ನೋಡಿ, ಮತ್ತೆ DIS FIS ನೋಡಿ, ಇವ್ರು ಕೂಡ ಇನ್ಕ್ರೀಸ್ ಆಗಿರ್ತಾರೆ. ಮತ್ತೆ ಪಬ್ಲಿಕ್ ಅಲ್ಲಿ ಇನ್ಕ್ರೀಸ್ ಆಗಿರೋದು ನಾರ್ಮಲ್ ಪಬ್ಲಿಕ್ ಗಳಲ್ಲ. ಅಲ್ಲಿ ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ಮೈಲಾನ್ ಅನ್ನೋ ಒಂದು ಕಂಪ್ನಿ ರೈಸ್ ಆಗಿದೆ. ಅದು ಕೂಡ ನೀವು ವೇಟ್ರೆಸ್ ಕಂಪ್ನಿಯ ಬಾಡಿನೇ. ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್ ಲೈಫ್ ಸೈನ್ಸ್ ನಿಮಗೆ ಗೊತ್ತಿರುತ್ತಲ್ಲ, COVID-19 ವ್ಯಾಕ್ಸಿನ್ ಮಾಡಿದ ಒಂದು ಕಂಪ್ನಿ, ಆ ಕಂಪ್ನಿ ಅದು ಯಾವ್ದೋ ಪಬ್ಲಿಕ್ ಅಂದ್ರೆ ನಿಮ್ಮಂತ ಹೋಗಿ ಯಾರು ಎಂಟ್ರಿ ಆಗಿಲ್ಲ. ಅದನ್ನ ನೋಡಿ ಪ್ಯಾನಿಕ್ ಆಗಬೇಡಿ. ಮತ್ತೆ ಏನಾದ್ರು ಎಕ್ಸ್ಟ್ರಾ ನೆಗೆಟಿವ್ ಇದ್ರೆ ದಯವಿಟ್ಟು ಕೆಳಗಡೆ ಹೇಳಿ. ಎಲ್ಲಾನು ಒಂದೇ ಸಲನೇ ಕಂಡಿಡೋದು ಕಷ್ಟ. ಮತ್ತೆ ಈ ಕಂಪ್ನಿನಲ್ಲಿ ಇನ್ನೂ ಡೀಪ್ ಆಗಿ ಅನಾಲಿಸಿಸ್ ಬೇಕಂದ್ರೆ ನಾನು ಇನ್ನೊಂದು ನಮ್ಮ ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಬೇಕಾಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವೇನಾದ್ರು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment.